ಸರ್ 1 ಮಂತ್ ಆಯ್ತು ಸರ್. ಇನ್ನೂ ಅದು ಸರಿಯಾಗಿ ನಿದ್ದಿಲ್ಲ, ಊಟ ಇಲ್ಲ ಸರ್ ನಂದು. ಊಟ ಹೌದು ಸನಿಕ್ ಹೌದು. ಹೋಗ್ತಾ ಇಲ್ಲ ಸರ್ ನನಗ. ಆತರ ಇದಾಗೋದಿಲ್ಲ ಸರ್. ಓಕೆ, ನೀವು ಅಳ್ಬೇಡಿ ಬ್ರದರ್, ಸ್ಟ್ರಾಂಗ್ ಇಲ್ಲ ಆಗಿರಿ. ಸರ್, ಆಗ್ತಾ ಇಲ್ಲ ಸರ್. ಒಟ್ಟು ಧೈರ್ಯನೇ ಇಲ್ಲ ಸರ್ ನನಗೆ. ಆಕಿ ಇದ್ರೆ ಒಂದಿಟ್ಟು ಧೈರ್ಯ ಇರ್ತದೆ, ದುಡ್ದು ಏನಾದ್ರು ಮಾಡ್ಬೋದು, ಸಾಧಿಸ್ಬೋದು ಅಂತ ನನಗೆ ಇರ್ತದೆ ಸರ್. ಈಗ ಆಕಿ ಇಲ್ಲ, ಅದನ್ನು ಬರ್ತಾ ಇಲ್ಲ ಸರ್ ಇವಾಗ. ಅವ್ರಿಗೆ ಅಗ್ನಿ ಇರ್ಲಿಕ್ಕೆ ನನಗೆ ಧೈರ್ಯ ಬರುವಂತ ಇಲ್ಲ ಸರ್. ಹೆಂಗು ಸರ್ ನನಗೆ ಅಗ್ನಿ ಬ್ಯಾರ್ದವ್ರು ನೋಡೋದಾಗ ಆಗಲ್ಲ ಸರ್. ಇಲ್ಲ ಇಲ್ಲ, ಇಲ್ಲ ನೀವು ಕುಗ್ಬೇಡಿ ಹಂಗೆ ಬ್ರದರ್. ಎಷ್ಟು ಸಲ ಅರ್ಥ ಮಾಡ್ದಿತ್ತು ಸರ್, ಮತ್ತೆ ಅರ್ಥ ಮಾಡ್ಕೊಳಕ ಇಲ್ಲ ಸರ್. ಮಾಡಿ. ನೀವಾದ್ರೂ ಮತ್ತೆ ಮಾಡಿದ್ರಿ ಸರ್, ಪ್ಲೀಸ್ ಸರ್. ಖಂಡಿತ ಖಂಡಿತ, ನಮ್ ಕಡೆಯಿಂದ ಆಗ್ತಾ ಇಲ್ಲ ಸರ್, ಅಗ್ನಿ ಮಾಡ್ ಬಿಟ್ಟು ಇರೋದು ನನಗೆ. ಕಳಿಸ್ತೀನಿ ನಾನು. ಸೊ ನೀವು ಫಸ್ಟ್ ಅಳೋದ್ ನಿಲ್ಸ್ಬೇಕು ಇವಾಗ. ನೀವು ನನ್ ಕಾಲಲ್ಲಿ ನೀವು ಈಗ ಅಳ್ಕೊಂಡು ಎಂಡ್ ಮಾಡಬಾರ್ದು. ಅಳೋದ್ ನಿಲ್ಸಿ ಕರೆಕ್ಟ್ ಆಗಿ ಮಾತಾಡಿ ದಯವಿಟ್ಟು. ನನಗ್ ಬೇಜಾರಾಗ್ತದೆ. ಮೇಘ, ನಾ ಹೇಳುದು ಅರ್ಥ ಮಾಡ್ಕೊ ಸ್ವಲ್ಪ. ನಂದು ಏನೇನು ತಪ್ಪಿಲ್ಲ ಮೇಘ, ನಿಂದ ತಲೆ ತುಂಬಿಸ್ತಾ ಇದ್ದಾರೆ. ಇದೊಂದು ಅರ್ಥ ಮಾಡ್ಕೊಂಡು ನನ್ ಕೂಡ ಒಂದ್ಸಲ ಮೀಟ್ ಆಗು, ಇಲ್ಲ ನನ್ ಕಾಲ್ ಮಾಡು, ನಿಂಗೆ ಅರ್ಥ ಮಾಡಿಸ್ತೀನಿ. ಅವಾಗ ನಿನ್ನ ಇಷ್ಟ, ನೀ ಮದುವೆ ಆಗ್ತಿ ಬಿಡ್ತೀನಿ, ನಿಂದು ಲೈಫ್. ನಾನು ಒಂದ್ಸಲ ಅರ್ಥ ಮಾಡ್ಕೊಂಡ್ ನನ್ನ ಬಗ್ಗೆ ಯೋಚನೆ ಮಾಡು. ನಾನ್ ಪ್ರತಿಯೊಂದು ನಿನ್ ಗೊತ್ತಿದ್ದ ವಿಷಯನೇ ಐತಿ. ನಾ ಏನ್ ಮಾಡಿದ್ದು ಏನಿದೆ ಎಲ್ಲ ತರ ನಿನ್ ಹಿಡ್ಕೊಂಡಿನಿ. ನಾ ಯಾವತ್ತೂ ನಿನ್ ಮರ್ಯಾದೆ ಹಾಳು ಮಾಡಕ್ಕೆ ಯಾವತ್ತೂ ಯೋಚನೆ ಮಾಡಿಲ್ಲ, ಇನ್ನೂ ಅದು ಯೋಚನೆ ಮಾಡಿಲ್ಲ. ಅರ್ಥ ಮಾಡ್ಕೊಬೇಕ ಪ್ಲೀಸ್. ಒಂದ್ಸಲ ನನ್ ಕೂಡ ಕಾಲ್ ಆದ್ರೂ ಮಾಡು, ಇಲ್ಲ ಮೀಟ್ ಆದ್ರೂ ಆಗು. ನಾ ಅಲ್ಲಿಂದ ಬಂದಿದ್ದೀನಿ ನಿನ್ ಸಲುವಾಗಿ, ಆದ್ರೂ ಅರ್ಥ ಮಾಡ್ಕೊ. ನಿನ್ಗೂ ನನ್ ಮೇಲೆ ಪ್ರೀತಿ ಐತಿ, ನಂಗೆಲ್ಲ ಗೊತ್ತು. ನಿಮ್ ಮನೆಯವ್ರ ಸಲ ಇದು ಮಾಡ್ತಿ ಅನ್ನೋದು ನನ್ಗೆ ಗೊತ್ತು. ಒಂದಿಟ್ಟು ಅರ್ಥ ಮಾಡ್ಕೊ. ನನ್ ಕಾಲ್ ಮೆಸೇಜ್ ಆದ್ರೂ ಮಾಡಿ ನನ್ನ ಸ್ವಲ್ಪ ಮೀಟ್ ಆಗ್ಬೇಕು ಪ್ಲೀಸ್. ಅರ್ಥ ಮಾಡ್ಕೊ. ಅಲ್ಲಿಂದ ಇಲ್ಲಿವರೆಗೂ ನಿನ್ ಸಲಮ ಬಂದಿ ನಾನು. ಇನ್ನೂ 1 ಮಂತ್ ಇರ್ತೀನಿ, ಅವತ್ತ ನೆಕ್ಸ್ಟ್ ತಿಂಗಳು ನಂದು 5 ತಾರೀಕಿಗೆ ಫ್ಲೈಟ್. ಅಷ್ಟ್ರ ಒಳಗ ನೀ ಏನ್ ಮಾಡ್ತೀವಿ ನನ್ಗೆ ಒಂದ್ಸಲ ಲಾಸ್ಟ್ ಮೀಟ್ ಆಗು. ನೀನ್ ಮದ್ವೆ ಆಗೋಣ ಅಂದ್ರೆ ಬೇಕಾದ್ರೆ ನಾಳೆ ಮದ್ವೆ ಆಗೋನು, ಯಾರು ಏನ್ ಮಾಡಲ್ಲ. ಮದ್ವೆ ಬೇಕಾದ್ರೆ ನಾಳೆ ಆಗೋನು, ಇಬ್ರು ಕೂಡ ಆಗೋನು. ನೀ ಅದ್ರ ಬಗ್ಗೆ ಯೋಚನೆ ಮಾಡಕ. ನೀವ್ ಒಂದ್ಸಲ ನನ್ ಹೂ ಅನ್ನು, ಅಲ್ಲಿಂದಾನ ಕರ್ಕೊಂಡ್ ಬರ್ತೀನಿ ನಾನು ನಿನ್ಗ. ಆ ಇಬ್ರು ಕೂಡ ಮದ್ವೆ ಆಗೋಣ ಅಂತ ಅರ್ಥ ಮಾಡ್ಕೊಮೇಗ. ಎಲ್ಲ ತರ ಅರ್ಥ ಮಾಡ್ಸೀನಿ, ಮೆಸೇಜ್ ನಲ್ಲಿ ಎಲ್ಲ ತರ ಅರ್ಥ ಮಾಡ್ಸೀನಿ, ಎಲ್ಲ ಮಾಡ್ಸೀನಿ. ಇನ್ ಇದೊಂದ್ ಲಾಸ್ಟ್ ನನ್ ಕಡೆಯಿಂದ ಐತಿ. ಇದೊಂದ್ ಲಾಸ್ಟ್ ಒಂದ್ ಹೆಲ್ಪ್ ಮಾಡ್ಬಿಡ್ಬೇಕು ಮೇಗ. ಮೀಟ್ ಒಂದ್ ಆಗು, ಅವಾಗ ನಾನ್ ಕೂಡ ಏನೇನ್ ಕೇಳ್ಬೇಕು, ಏನೇನ್ ಮಾತಾಡ್ಬೇಕು ನನ್ಗೆಲ್ಲ ಹೇಳು. ನಂದು ಹೇಳ್ತೀನಿ, ನಿಂದು ಹೇಳ್ತೀನಿ. ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊ ಮೇಗ. ಮದ್ವೆ ಒಂದ್ ಆಗು ಮೇಗ ಪ್ಲೀಸ್. ಅರ್ಥ ಮಾಡ್ಕೊ ಮೇಗ. ಮದ್ವೆ ಒಂದ್ ಹ್ಯಾಂಗ್ ಆಗುನು. ಮದ್ವೆ ಬಗ್ಗೆ ಯೋಚನೆ ಮಾಡ್ಬೇಡ, ಎಲ್ಲ ತರ ನಾ ಸಜ್ಜ್ ಮಾಡ್ತೀನಿ. ಯಾರು ಏನು ಮಾಡ್ಲಾರಂಗ್ ಮಾಡ್ತೀನಿ. ಮದ್ವೆ ಒಂದ್ ಆಗು ಮೇಗ ಪ್ಲೀಸ್. ಅರ್ಥ ಮಾಡ್ಕೊ ಮೇಗ. ಲಾಸ್ಟ್ ಹೇಳಕತ್ತೀನಿ ನಿನ್ಗ. ನಾನ್ ಎಲ್ಲ ತರ ಪ್ರಯತ್ನ ಮಾಡೀನಿ, ಇದೊಂದ್ ಲಾಸ್ಟ್ ಪ್ರಯತ್ನ ಮಾಡ್ತಾ ಇದೀನಿ. ನಾ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ನಾ ಸರಿ ಗೊತ್ತೈತಿ. ಇದೊಂದು ಲಾಸ್ಟ್ ಅರ್ಥ ಮಾಡ್ಕೊಂಡು ನೀನ್ ಹೇಳಕತ್ತೀನಿ ಮೇಗ. ಮದ್ವೆ ಒಂದ್ ಆಗೋನ್ ಮೇಗ. ನಾವಿಬ್ರು ಎಷ್ಟು ದೊಡ್ಡ ಕನಸು ಕಂಡೀವಿ ನಿನ್ಗಾದ್ರೂ ಗೊತ್ತೈತಿ. 4 ವರ್ಷ ತನ 4 ವರ್ಷ ಕನಸು ಕಂಡಿದ್ದು, ಈಗ ಬಂದಿನಿ ಕನಸು ನೆರವೇರ್ಸೋಣ ಇಬ್ರು ಕೂಡಿ. ನೀನ್ ನನಗೋಸ್ಕರ 1 ವರ್ಷ ಅಲ್ಲಿಂದ ಬರೋಸ 1 ವರ್ಷ ತನಕ ಇದ್ದಿ. ಈಗ ನಾ ಬಂದಿನಿ, ಬಂದಿದ್ದು ಒಂದಿಟ್ಟು ಇದು ಮಾಡ್ಕೊಮೇಗ. ಅಲ್ಲಿಂದ ನಿನ್ಗೋಸ್ಕರ ಬಂದಿನಿ. ನಿನ್ಗಾದ್ರೂ 1 ವರ್ಷ ತನ ನೀನು ಆದ್ರೂ ಕಾಯ್ದಿ ನನಗೋಸ್ಕರ ಇಲ್ಲಿ ತನ ಬರ್ಬೇಕಂತ. ಈಗ ಬಂದಿನಿ, ನಾವ್ ಭೇಟಿ ಆಗತ್ತಿಲ್ಲ. ಅರ್ಥ ಮಾಡ್ಕೊಬೇಕ. ಒಂದ್ಸಲ ಭೇಟಿ ಆಗೋ, ಇಬ್ರು ಅರ್ಥ ಮಾಡ್ಕೊಂಡು ಎಲ್ಲಾ ತರ ಹೇಳ್ಕೊಂಡು ಆಮೇಲೆ ನೀ ಏನ್ ಡಿಸಿಷನ್ ತಗೋತೀನಿ ನಿನ್ ಇಷ್ಟ. ಅರ್ಥ ಮಾಡ್ಕೊಮೇಗ ಪ್ಲೀಸ್. ಮದ್ವೆ ಒಂದ್ ಆಗ್ಮೇಗ ಪ್ಲೀಸ್. ನಿನ್ ಬಿಟ್ಟು ನಾನು ಬದುಕೋದ್ ಆಗಲ್ ಮೇಗ. ನಿನ್ಗಾದ್ರೂ ಗೊತ್ತೈತಿ ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ಕಿಸಿ. ನಿನ್ ಬಿಟ್ಟು ನಾನು ಬದುಕೋ ಶಕ್ತಿ ಇಲ್ಲ ಮೇಗ. ಇಲ್ಲ ನನಗೆ ಒಂದ್ ನೀನ್ ಸಾಯನ್ನು, ನಾ ಸಾಯಕಾದ್ರೂ ರೆಡಿ. ನಾನು ನಿನ್ ತಾಟ್ ಹೇಳ್ಬಿಡು, ನನಗೆ ನಾ ಸಾಯಕಾದ್ರೂ ರೆಡಿ ಇದೀನಿ. ಅರ್ಥ ಮಾಡ್ಕೊಮೇಗ ಪ್ಲೀಸ್. ಓಕೆ, ನಂಗೆ ಫೀಲ್ ಆಗ್ತಾ ಇದೆ ಬ್ರದರ್, ಥ್ಯಾಂಕ್ ಸರ್ ಯು. ತುಂಬಾ ಸರಿ. ಯಾಕೆ ಸರ್ ಹೇಳ್ತಾರೆ, ತಾಯಿ ತರ ನೋಡ್ಕೊಂಡ ಸರ್ ನನ್ ಮಗನ್ ತರ. ನಾ ಎಷ್ಟೇ ಕಷ್ಟ ಹಾಕಿ ಎಲ್ಲಾ ತರ ಹೇಳಿದೆ ಸರ್. ಸೇಮ್ ನನಗೆ ಅಷ್ಟೇ ಅಲ್ಲ ಸರ್, ನಮ್ ಮನೆಯವ್ರಿಗೂ ಅವ್ವ ಅಪ್ಪಗಾದ್ರೂ ಎಲ್ಲಾ ತರ ಧೈರ್ಯ ಕೊಟ್ಟಿದ್ದಾರೆ. ಆ ತರ ಧೈರ್ಯ ಕೊಟ್ಟಿದ್ದಾರೆ ಸರ್. ನಮ್ಮ ಅವ್ವ ಅಪ್ಪರಿಗೂ ಧೈರ್ಯ ತುಂಬಿದೆ ಸರ್. ನಾನು ಅಂತೂ ಮಗನ್ ತರ ಸಾಕಿದೆ ಸರ್. 4 ವರ್ಷ ತನ ಏನು ಕಮ್ಮಿ ಮಾಡಿಲ್ಲ ಸರ್, ಎಲ್ಲಾ ತರ. ನನಗೆ ಆರಾಮಿಲ್ಲ ಅಂದ್ರು ಎಲ್ಲ ನಾನು ಅಷ್ಟು ಇಷ್ಟ ಇದು ಮಾಡಿಲ್ಲ ಸರ್. ಆಕಿ ಇದೊಂದು ಹೇಳ್ತೀನಿ ಸರ್, ಆಕಿ ತೊಂದ್ರೆ ನಾ ಬಾಳ್ ಕೊಟ್ಟಿನಿ ಸರ್. ಹೆಂಗ್ ಬೇಕು ಹಂಗ ಮಾತಾಡಿನಿ ಸರ್. ನನಗೆ ಅವಾಗ ಅಟ್ಟಿದ್ದು ಸರ್. ಈಗ ಆಕಿನ ಬಗ್ಗೆ ಎಲ್ಲ ಗೊತ್ತಾಗಿದೆ ಸರ್. ಈಗ ಆಕಿನ ಅರ್ಥನ ಮಾಡ್ಕೊಂಡ್ ಸರ್. ಅದೇ ಬ್ರದರ್, ಇವಾಗ ನಿಮ್ ಕಡೆಯಿಂದ ಸ್ವಲ್ಪ ತಪ್ಪುಗಳಾಗಿದೆ ಅಲ್ಲ ಇನ್ನು. ಸರ್ ಎಲ್ಲ ತಪ್ಪು ನಂದು ಸರ್. ಆಕಿಂದ ಏನೇನು ತಪ್ಪಿಲ್ಲ ಸರ್. ಪ್ರತಿಯೊಂದು ತಪ್ಪು ನಂದೇ ಸರ್. ಆಕಿಂದ ಒಂದು ತಪ್ಪುನು ಇಲ್ಲ ಸರ್. ಆಕಿನ ಒಂದ್ ತಪ್ಪು ಇನ್ನೂವರೆಗೂ ಆದ್ರೂ ಮಾಡಿಲ್ಲ ಸರ್ ಆಕಿ. ಎಲ್ಲ ತಪ್ಪು ನಂದೇ ಸರ್. ಓಕೆ, ಅದೇ ಇವ್ರೆ, ಇವಾಗ ದುಡುಕಿ ಯಾವ್ದು ನಿರ್ಧಾರಗಳನ್ನ ತಗೊಂಬೇಡಿ. ಇವಾಗ ನೀವು ಸರ್ ದುಡುಕಿ ಎಲ್ಲ ಸರ್. ಆಕಿನ್ ಬಿಟ್ಟು ಯಾಕೆ ತಾಯಿ ಸಂಬಂಧ ಸರ್ ನಾನು ಇದು ಮಾಡೋದು ಸರ್. ಹಂಗಾಗಿ ಸರ್ ಆಕಿನ್ ಬಿಟ್ಟು ನಾವು ಬದುಕೋದ್ ಆಗಲ್ಲ ಸರ್. ಸರ್ ಇನ್ನೊಂದು ಹೇಳ್ತೀನಿ ಸರ್. ಅಕ್ಕಿ ನನಗ್ ಸರ್, ನಾನ್ ಬಿಟ್ಟು ಯಾರಿಗೂ ನೋಡಂಗಿಲ್ಲ, ಯಾರು ಕೂಡ ಇರಂಗಿಲ್ಲ. ನೀನ್ ನನಗ್ ಅಟ್ಟೆ ಸ್ವಂತ ಇರ್ಬೇಕು. ಈಗ ಅಕ್ಕಿ ಬೇರೆಯವ್ರ ಮದ್ವೆ ನನಗೂ ಆಗಲ್ಲ ಸರ್. ನೋಡಕ್ ಆಗಲ್ಲ ಸರ್ ಮೊದ್ಲೇ ಮಾತು. ನನಗ್ ಆ ತರ ಹೇಳ್ದಾಗ ಸರ್ ಎಲ್ಲಾ ತರ ಚೇಂಜ್ ಮಾಡಿದ್ದಾಳ ಸರ್. ಈಗ ಅಕ್ಕಿನ ನಾ ಬೇರೆದವ್ರಿಗೆ ನೋಡಕ್ ಆಗಲ್ಲ ಸರ್ ನನಗೆ. ಅದಕ್ಕೆ ಮುಂಚೆ ನಾ ಇನ್ನ ಸತ್ತು ಒಳ್ಳೇದು ಸರ್. ಆಕಿ ಇನ್ನೊಬ್ರಿಗೆ ನೋಡೋದು ನನ್ಗೆ ಆಗಲ್ಲ ಸರ್.
ಓಕೆ. ಇವಾಗ ನಾನ್ ಹೇಳೋದೇನಂದ್ರೆ, ಓಕೆ ಇವಾಗ ನೀವೇನ್ ಮಾತಾಡಿದಿರೋ ಅದು ಅವ್ರಿಗೆ ತಲುಪುತ್ತೆ. ಹ್ಞೂ ಸರ್. ನಮ್ ಕಡೆಯಿಂದ ಅದೊಂದ್ ಹೆಲ್ಪ್ ಮಾಡ್ತೀವಿ ನಾವು. ಹ್ಞೂ ಸರ್. ಅದೇ ಏನೇ ಇದ್ರೂನು ದುಡುಕಿ ನೀವು ಬೇರೆ ತರ ನಿರ್ಧಾರಗಳನ್ನ ಸರ್ ತಗೊಂಬೇಡಿ. ದುಡುಕುಗಂತ ಅದ್ರಿಂದ ಸರ್ ಸರ್ ಅದ್ರಿಂದ ನನಗಲ್ಲ ಅವ್ರಿಗೂ ಅವ್ರ ಸರ್ ಫ್ಯಾಮಿಲಿಗೂ ತೊಂದ್ರೆ ಆಗ್ಬಾರ್ದು. ಹಂಗಲ್ಲ ಸರ್. ಹ್ಮ್ ಆ ಹ್ಮ್ ಫ್ಯಾಮಿಲಿ ನಾ ಬದುಕಿದ್ದೆ ಆಕಿಗೋಸ್ಕರ, ಇಲ್ಕ ನಾ ಯಾವಾಗೋ ಸಾಯವ ಸರ್ ನಾ ಏ ಹ್ಮ್. ನಾ ಈ ನೀ ಸತ್ರ ನಂದು ಹೆಂಗ ಜೀವನ ಅಂತ ಸಾಯತ್ತೆ ಇನ್ನೂವರೆಗೂ ನಾ ಬದುಕಿರ್ತದ ಸರ್. ಈಗ ನೋಡಿ, ಆಕಿನೇ ಬಿಟ್ಟು ಹೋದ್ಮೇಲೆ ನಾ ಈ ಬದುಕಿ ಏನು ಉಪಯೋಗ ಸರ್. ನಾನ್ ಹೇಳೋದೇನ್ ಗೊತ್ತಾ, ಈ ಒಂದ್ ಮಾತಿಗೆ ನಿಮ್ಗೆ ಹೇಳೋದ್ ಇಷ್ಟೇನೆ. ಅವ್ರ್ ಇಲ್ಲ ಅಂದ ತಕ್ಷಣ ನೀವು ಸಾಯ್ಲೇಬೇಕು ಮತ್ತೊಂದು ಇನ್ನೊಂದು, ಅದು ತಪ್ಪು. ಯಾಕಂದ್ರೆ ಇವಾಗ ನಿಮ್ಮ ಅಪ್ಪ ಅಮ್ಮ ಏನ್ ಮಾಡಿದಾರೆ, ಆಯ್ತು ಆ ಸರ್. ಹುಡ್ಗಿನ ಒಪ್ಪಿದಾರೆ ಕೂಡ, ನಿಮಗ್ ಸಪೋರ್ಟ್ ಕೂಡ ಮಾಡಿದಾರೆ. ಅಂತವ್ರನ್ನ ಮಾಡಿದ ಇವಾಗ ತಂದೆ ತಾಯಿನ ಬಿಟ್ಟು ನೀವು ಹೋಗುವಷ್ಟು ಮಟ್ಟಕ್ಕೆ ಸರ್ ನೀವು ಅವಳು ತಾಯಿ ತರ ಸರ್, ಹಂಗಾಗಿ ಅದೇ ಸರ್ ಮತ್ತೆ ಹೌದು, ಇಲ್ಲಿ ಹೌದು. ನನ್ಗೆ ಅರ್ಥ ಆಗತ್ತೆ. ಇವಾಗ ತಾಯಿ ತಾಯಿ ಪ್ರೀತಿನ ನಿಮ್ಗೆ ಅವ್ರು ಕೊಟ್ಟಿರಬಹುದು. ಫುಲ್ ಆ ಸರ್, ಆ ಏನು ಆ ಕಮ್ಮಿ ಇಟ್ಟಿಲ್ಲ ಸರ್ ಆ ನಮ್ಗೆ. ಒಂದು ರೇಂಜಿಗೆ ಕೊಟ್ಟಿರಬಹುದು. ಬಟ್ ತಾಯಿ ತಾಯಿನೇ ಅಲ್ವಾ? ಸೊ ನೀವು ತಂದೆ ಆಯ್ತು ಸರ್. ತಾಯಿನ ಬಿಟ್ಟು ಹೋಗೋ ಡಿಸಿಷನ್ ಎಲ್ಲ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಆಗ್ತಾ ಇಲ್ಲ ಅದು ಸರ್. ಯಾಕೆ ಸರ್ 1 ಮಂತ್ ಆಯ್ತು ಸರ್, ಇನ್ನೊಂದು ಸರಿಯಾಗಿ ನಿದ್ದಿಲ್ಲ, ಊಟ ಇಲ್ಲ ಸರ್ ನಂದು. ಊಟ ಹೌದು ಸನಿಕ್ ಹೌದು. ಹೋಗ್ತಾ ಇಲ್ಲ ಸರ್ ನನಗ. ಹ್ಮ್ ಆ ಹ್ಮ್ ತರ ಇದಾಗೋದಿಲ್ಲ ಸರ್. ಹ್ಮ್ ಹ್ಮ್ ಅದು ತುಂಬಾ ಆಗತ್ತೆ. ಕಷ್ಟ ಕೊಡ್ತಾ ಇದೆ ಸರ್, ಒಂದಿನ ಬಿಟ್ಟಿಲ್ಲ ಸರ್ ಗಿಡರು ಕೂಡ. ಈಗ ಹ ತುಂಬಾ ಕಷ್ಟ ಕೊಡ್ತಾ ಇದೆ. ಹ ಹ ನಾ ಕಷ್ಟ ಕೊಟ್ಟಿನಿ, ಒಪ್ಕೊಂಡಿನಿ ಸರ್. ನಾ ಈ ತರ ಅಂತೂ ನಾಕ್ ಈಗ ಒಂದಿನ ಮಾಡಿ ಬಾದ 1 ದಿನ 2 ದಿನ ಅಷ್ಟೇ ಮೊಬೈಲ್ ಮಾತಾಡಿ ಸರ್. ಆಕಿನ ಫೋನ್ ಹಚ್ಚಿದ್ದೆ ಸರ್ ನಾ. ಇಲ್ಲ ಆಕಿನ ವಾಟ್ಸಪ್ ಸೀನ್ ನೋಡ್ಕೊತ ಇರ್ತಿದ್ದೆ ಸರ್, ಆನ್ಲೈನ್ ಬಂದ ಇಲ್ಲ ಇಲ್ಲಿ ಹ ಆಕಿ ನಂದು ಏನೂ ಇಲ್ಲ, ಪ್ರತಿಯೊಂದು ಬ್ಲಾಕ್ ಆಗ್ಬಿಟ್ಟಿದ್ದೆ ಸರ್. ಹ್ಮ್ ಅದೇ ಇವಾಗ ತುಂಬಾ 4 ಇಯರ್ಸ್ ಇಷ್ಟಪಡ್ತಾ ಇದ್ದೀನಿ ಸರ್. 4 ಇಯರ್ಸ್ ಆಕಿನ ಲವ್. ಇನ್ನೊಬ್ಬರ ತಲ್ಲಿ ನಂಗೆ ನೋಡುದು ಹಾಕಲ್ಲ ಸರ್. ಆಕಿದಿನ ಹ್ಮ್ ನಾವು ಒಳ್ಳೇದು ಸಾಯ್ತಿದ್ವಿ ಅಷ್ಟೇ ಬೆಸ್ಟ್ ಅನ್ಸುತ್ತೆ ಸರ್ ನಂಗೆ. ಓಕೆ, ನೀವು ಅಳ್ಬೇಡಿ ಬ್ರದರ್, ಸ್ಟ್ರಾಂಗ್ ಇಲ್ಲ ಆಗಿರಿ. ಸರ್, ಆಗ್ತಾ ಇಲ್ಲ ಸರ್. ಒಟ್ಟು ಧೈರ್ಯ ಇಲ್ಲ ಸರ್ ನನಗೆ. ಆಕಿ ಇದ್ರೆ ಒಂದಿಟ್ಟು ಹ್ಮ್ ಧೈರ್ಯ ಇರ್ತದೆ, ದುಡ್ದು ಏನಾದ್ರು ಮಾಡ್ಬೋದು, ಸಾಧಿಸ್ಬೋದು ಅಂತ ನನಗೆ ಇದು ಇರ್ತದೆ ಸರ್. ಈಗ ಆಕಿ ಇಲ್ಲ ಅದನ್ನು ಬರ್ತಾ ಇಲ್ಲ ಸರ್ ಇವಾಗ. ಹ್ಮ್ ಆ ತರ ಇದಾಗ್ಬಿಟ್ಟಿದೆ. ಆಕಿ ಇದ್ರೆ ಹೋದ್ರೆ ನನಗೆ ಧೈರ್ಯ ಇದೆ ಸರ್. ಆಕಿ ಇಲ್ಲಿಗೆ ಧೈರ್ಯನೇ ಇಲ್ಲ ಸರ್. ಇಲ್ಲ ಇಲ್ಲ, ನೀವು ಅಳ್ಬೇಡಿ. ಏನು ಇಲ್ಲ ಕುಗ್ಬೇಡಿ. ಇಷ್ಟು ವರ್ಷ ಇವಾಗ ನೀವು ಇಲ್ಲ, ಕಷ್ಟಪಟ್ಟು 4 ಬಂದಿದ್ದೀರಾ. ವರ್ಷದಿಂದ ರಿಲೇಶನ್ಶಿಪ್ ಒಮ್ಮೆ ಹ್ಮ್ ಬಿಡೋದು ಆಗ್ತಾ ಇಲ್ಲ ಸರ್ ಹೊಟ್ಟೆ ನನಗ. ಹ್ಮ್. ತುಂಬಾ ಕಷ್ಟ ಆಗ್ತಿದೆ ಸರ್. ಆಯ್ತು ಆಯ್ತು, ನೀವು ಅಳ್ಬೇಡಿ, ಸ್ಟ್ರಾಂಗ್ ಆಗಿರ್ಬೇಕು ನೀವೀಗ. ಇನ್ ಏನೇ ಡಿಸಿಷನ್ ಧೈರ್ಯನೇ ಇದ್ರು ಬರ್ತಾ ಇಲ್ಲ ಸರ್ ನನಗೆ ಸ್ಟ್ರಾಂಗ್ ಆಗಕ್ಕೆ. ಇಲ್ಲ ಇಲ್ಲ ಒಟ್ಟು ಬ್ರದರ್. ಧೈರ್ಯ ಇಲ್ಲ. ಆಕಿ ಕಾಲ್ ಮಾಡಿದ್ರು ಅದಕ್ಕೆ ಧೈರ್ಯ ಅದೆಲ್ಲ ತರ ಬರ್ತಾ ಇದೆ ಸರ್. ಆಕಿ ಹ್ಮ್ ಕಾಲ್ ಮಾಡ್ತಾ ಇಲ್ಲ. ಹ್ಮ್. ಇಲ್ಲ, ಖಂಡಿತ ನಮ್ ಕಡೆಯಿಂದ ಮಾಡೋ ಪ್ರಯತ್ನ ನಾವು ಮಾಡ್ತೀವಿ. ಬಟ್ ನೀವು ಈ ತರ ನಾನ್ ಹೇಳ್ತಿರೋದು ಇಷ್ಟೇನೆ, ಒಂದು ರೆಸ್ಪೆಕ್ಟ್ ಮಾಡಿ. ಏನಂದ್ರೆ ಯಾವುದೇ ಕಾರಣಕ್ಕೂ ನೀವು ಏನೇ ಒಂದು ಡಿಸಿಷನ್ ನಾನ್ ಸಾಯ್ಬೇಕು ಅದು ಇದು ಎಲ್ಲ ಹೇಳ್ತಾ ಇದೀರಲ್ಲ, ಸೊ ದಯವಿಟ್ಟು ಆ ಟೈಮಲ್ಲಿ ನಿಮ್ಮ ಸ್ವಂತ ತಾಯಿ, ನಿಮ್ಮ ತಂದೆ ತಾಯಿನ ಒಂದ್ಸತಿ ನೆನಪು ಮಾಡ್ಕೊಳ್ಳಿ. ನೆನಪಾಯ್ತು ಅವ್ರಿಗೆ ಸರ್. ಅಂಗ್ಡಿ ಇರ್ಲಿಕ್ಕೆ ನನಗೆ ಧೈರ್ಯ ಬರುವಂತಿಲ್ಲ ಸರ್. ಹ್ಮ್ ಹೆಂಗು ಸರ್ ನನಗೆ ಅಂಗ್ಡಿ ಬ್ಯಾರ್ದವ್ರು ನೋಡಿದ್ರೆ ನಂಗೆ ಆಗಲ್ಲ ಸರ್. ಇಲ್ಲ ಇಲ್ಲ, ನೀವು ಇಲ್ಲ, ನೀವು ಕುಗ್ಬೇಡಿ ಹಂಗೆ ಬ್ರದರ್. ಎಷ್ಟು ಸಲ ಅರ್ಥ ಮಾಡ್ದಿದ್ ಸರ್, ಒಟ್ಟು ಹ್ಮ್ ಅರ್ಥ ಮಾಡ್ಕೊಳಕ್ಕೆ ಇಲ್ಲ ಸರ್. ಹ್ಮ್. ಇಲ್ಲ ಬ್ರದರ್, ನೀವು ತುಂಬಾ ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ, ಆದಷ್ಟು ಪ್ರಯತ್ನ ಮಾಡೋಣ. ಬಟ್ ಯಾವುದೇ ಆದ್ರೂ ಕಾನೂನುಬದ್ಧವಾಗಿನೇ ನೀವು ಅದನ್ನ ಇದು ಮಾಡಿ. ಅವ್ರ ಮನೆ ಹತ್ರ ಬೇರೆ ತರ ನಿಮ್ ಕಡೆಯಿಂದ ಗಲಾಟೆ ಮತ್ತೆ ಏನು ತಪ್ಪು ಆಗೋದ್ ಬೇಡ. ಮತ್ತೆ ನಿಮ್ ಕಡೆಯಿಂದ ಇನ್ಯಾವುದೇ ಸರ್ ನಾ ತಪ್ಪುಗಳಾಗೋದ್ ಬೇಡ. ಇನ್ನೂವರೆಗೂ ಆ ಗಲಾಟೆ ಏನು ಹೊಡಿದ್ರು ಹ್ಮ್ ಅವ್ರಾಗಿ ಏನಾದ್ರು ಕೂಡ ಮಾಡ್ತಾ ಇದ್ರು ಸರ್. ನಾ ಅವ್ರಿಗೆ ಕಾಯ್ ಹ್ಮ್ ಬಿಟ್ಟು ಕೂತಿದ್ರು ಸರ್. ಹ್ಮ್ ಅವ್ರೇನ ಕೂಡ ಜಗಳ ಮಾಡ್ತಾ ಇರುತ್ತೆ ಇಲ್ಲಿ ತುಂಬ ಪ್ರತಿಯೊಂದು ಅವರೇ ಮಾಡ್ತಾ ಇದ್ರು ಸರ್. ಹ್ಮ್. ನಾನ್ ಕಡೆಯಿಂದ ಇನ್ನೂವರೆಗೂ ಏನು ತಪ್ಪು ಮಾಡಿದ್ರು ಸರ್. ಅಕ್ಕಿಯಿಂದ ತಾಯಿ ಪ್ರತಿ ಇನ್ನೂವರೆಗೂ ಏನು ಹೊಡಿದ್ರು ಸರ್. ಹಾಕಿದ್ರೆ ರಗಡೆ ಮಾಡ್ಬೋದಿತ್ತು ಸರ್ ನಾನು. ಸರ್ ನನ್ ಅಕ್ಕಿ ಒಂದು ಸಲ ನನಗೆ ಮೀಟರ್ ಮನಸ್ಫೂರ್ತಿಸಿದಾರೆ ಯಾವತ್ತೇ ಮದುವೆ ಕರು ಆಗ್ತಾರ ಸರ್ ಅಕ್ಕಿ. ಅವ್ರ ಹ್ಮ್ ಮನೆ ನನಗೆ ಬಿಡ್ತಾ ಇಲ್ಲ ಸರ್ ಮದುವೆ ಮಾಡ್ಕೊಳಕ್ಕೆ. ಹ್ಮ್. ಅಕ್ಕಿ ಟೇಸ್ಟ್ ಮಾಡಿರೋ ನನಗೆಲ್ಲ ಗೊತ್ತದ. 4 ವರ್ಷದಿಂದ ಅಕ್ಕಿ ನೋಡ್ತಾ ಇದ್ದೀನಿ ಸರ್ ನಾನು. ಹ್ಮ್. ಅವಾಗ 4 ವರ್ಷದಿಂದ ಪ್ರತಿ ಹೇಳಿದ್ದೆ ಸರ್. ಈಗ ಎದಕ್ಕೆ ಅವಾಗ ಹೇಳಿದ್ರು, ನಾವು ಓಡಿ ಆದ್ರೂ ಬಂದಿವಿ ಆಗೋಣ ಅಂತ ಅಂದಿದ್ರು ಸರ್ ಅಕ್ಕಿ ನನ್ಗೂಡೆ. ಹ್ಮ್. ಯಾರೋ ಬೇಕಾಗಿಲ್ಲ ನೀವು ಒಬ್ಬನೇ ಅಂದ್ರೆ ಅವ್ರ ಸರ್ ಇದು ಅಂತ ಅವ್ರ ಪಪ್ಪ ಬಂದಿದ್ರು. ಅವ್ರ ಪಪ್ಪ ಸ್ಥಾನ ನನಗ್ ಕೊಟ್ಟಿದ್ರು ಸರ್ ಅಕ್ಕಿ. ಹ್ಮ್. ಆತರ ನನಗೆ ಯಾವಾಗ ಬಿಡಲ್ಲ ಅಂತ ಹೇಳಿ ಈಗ ನೋಡಿ ಕೈ ಕೊಂಡೆ ಸರ್ ಎಲ್ಲ ಹ್ಮ್. ನನಗಾಗ್ತಿಲ್ಲ ಇಲ್ಲ ಇಲ್ಲ ಇಲ್ಲ, ನೀವು ಸ್ಟ್ರಾಂಗ್ ಆಗಿರ್ಬೇಕು ಬ್ರದರ್. ಫಸ್ಟ್ ಅಳೋದ್ನ ನಿಲ್ಸಿ ಸಮಾಧಾನ ಮಾಡ್ಕೊಳ್ಳಿ. ಹಾಗೆ ಧೈರ್ಯನೇ ಇಲ್ಲ ಸರ್. ಎಲ್ಲಿ ಇಲ್ಲ ಸ್ಟ್ರಾಂಗ್ ಇಲ್ಲ, ಆಗ್ಬೇಕು ಆಗತ್ತೆ ಆಗತ್ತೆ. ಇವಾಗ ಏನಿಲ್ಲ, ನಿಮ್ಗೇನ್ ಇವಾಗ ಸೊ ಪ್ರೀತಿ ಸಿಗ್ಲಿಲ್ಲ, ದೂರ ಇದಾರೆ. ಇಷ್ಟು ವರ್ಷ ನೀವು ಅಲ್ಲಿ ದೂರ ಈಗ ಇದ್ದು. ಸರ್ ಅಲ್ಲಿಂದ ಇಲ್ಲಿಗೆ ಬಂದ್ರಿ. ಇಲ್ಲಿಂದ ಹೌದು ಜಾಸ್ತಿ ಇಲ್ಲ ಸರ್, ಬರೀ 20 ಹೌದು, ಕಿಲೋಮೀಟರ್ ಖಂಡಿತ ಅಷ್ಟೇ ಐತಿ ಸರ್. ಇನ್ನೂ ಅದ್ರ ಖಂಡಿತ. ಕಾಲ್ ಇವಾಗ ಇಲ್ಲ, ಮೆಸೇಜ್ ಇಲ್ಲ ಸರ್ ನನಗೆ. ನೋಡೋಣ, ನಿಮ್ಮ ಮಾತುಗಳನ್ನ ಅವರಿಗೆ ತಲುಪಿಸುವಂತ ಪ್ರಯತ್ನ ಮಾಡೋಣ. ನೀವು ಕೂಡ ತಲುಪಿಸಿ ಕೂಡ. ಆದಷ್ಟು ಅವ್ರ ಮನಸ್ಸು ಚೇಂಜ್ ಆಗ್ಲಿ ಅಂತ ನಾನು ಕೂಡ ಕೇಳ್ಕೊಂತೀನಿ. ಬಟ್
ಎಲ್ಲ ಒಪ್ಪಿಗೆ ಸಿಗ್ಲಿ ನಿಮ್ಮ ಒಂದು ಪ್ರೀತಿಗೆ. ಆ ಪ್ರೀತಿ ನಿಮಗ್ ಸಿಗ್ಲಿ ಅಂತಾನೆ ನಾನ್ ಕೇಳ್ಕೊಳ್ಳೋದು ಬ್ರದರ್. ದಯವಿಟ್ಟು ನೀವು ಅವ್ರು ಫಸ್ಟು ಅವ್ರ ಮನೆಯವ್ರು ಪ್ರತಿಯೊಂದು ಅರ್ಥ ಮಾಡ್ತೀವಿ ಒಟ್ಟೆ ಅರ್ಥ ಮಾಡ್ಕೊಳಕ್ಕೆ ಇಲ್ಲ ಸರ್. ಸಣ್ಣ ಹುಡುಗರು ಸರಿ ಕಾಲ್ ಬೀಳ್ತೀರಿ ಅದ್ರಿ ಸರ್. ನಾನ್ ತಪ್ಪ ಹ್ಮ್, ಮಾಡಿದಕ್ಕೆ ಸರ್. ಹ್ಮ್, ಆದ್ರೂ ಅವ್ರ ಮನೆಯವ್ರು ಒಂದು ಅರ್ಥ ಮಾಡ್ಕೊಳಕ್ಕೆ ಇಲ್ಲ ಸರ್. ಹೇಳಿದ್ ಹ್ಮ್, ಸರ್ ಚಂದ ಮಾಡ್ಕೊಂತಿರ್ತೀವಿ ಸಾಯ್ತರು ಒಂದಿನ ನೀರ್ ಬರ್ತದೆ ಆ ತರ ಇರ್ತೀನಿ ಅಂತ ಹೇಳಿದ್ ಸರ್ ನಾನು. ಹ್ಮ್, ಹ್ಮ್, ಆದ್ರೂ ಒಟ್ಟೆ ಅರ್ಥ ಮಾಡ್ಕೊಳಕಿಲ್ಲ ಸರ್ ಅವ್ರು. ಈ ಸುಳ್ಳು ನಾ ಎಲ್ಲ ತರ ನನ್ಗೆ ಆಗ್ತಾ ಇದಾರೆ ಸರ್. ನಾ ಇನ್ನೂ ಆದ್ರೂ ಏನು ಮಾಡಿಲ್ಲ ಸರ್. ನಾ ಯಾರಿಗೆ ಹಾಕಿನ ವಿಷಯ ಇನ್ನೂ ಆದ್ರೂ ಹೇಳಿ ಸರ್. ಎಲ್ಲ ನಿಮ್ಗೆ ಮುಚ್ಕೊಂಡ್ ಇಟ್ಕೊಂಡಿನಿ ಸರ್ ನಾನು. ಸರ್ ಮಾಡಿ ನೀವಾದ್ರೂ ಅವತ್ತು ಮಾಡಿದ್ರಿ ಸರ್ ಪ್ಲೀಸ್ ಸರ್. ಖಂಡಿತ ನಮ್ ಕಡೆಯಿಂದ ಆಗ್ತಾ ನಾವು ಇಲ್ಲ ಸರ್ ಅಕ್ಕಿ ಮಾಡ್ ಬಿಟ್ಟು ಕಳಿಸ್ ಇರೋದು ನನಗೆ. ಮಾಡ್ ಕಳಿಸ್ತೀನಿ ನಾನು. ಸೊ ನೀವು ಫಸ್ಟ್ ಅಳೋದ್ ನಿಲ್ಲಿಸ್ಬೇಕು ಇವಾಗ. ನೀವು ನನ್ ಕಾಲಲ್ಲಿ ನೀವೀಗ ಅಳ್ಕೊಂಡು ಎಂಡ್ ಮಾಡಬಾರ್ದು. ಅಳೋದ್ ನಿಲ್ಸಿ ಕರೆಕ್ಟ್ ಆಗಿ ಮಾತಾಡಿ ದಯವಿಟ್ಟು. ನನಗ್ ಬೇಜಾರಾಗ್ತಾ ಇದೆ. ದಯವಿಟ್ಟು ಸಮಾಧಾನ ತಗೊಳ್ಳಿ ಇಲ್ಲ ನೀವು. ಸರ್ ನಾನು ಎಂಗೇಜ್ಮೆಂಟ್ ಇಲ್ಲ ಅದು ಒಂದ್ ಬೇಡಕ್ಕಿದ್ರೆ ಎಂಗೇಜ್ಮೆಂಟ್ ಆಗಿ 4 ವರ್ಷ ರಿಲೇಷನ್ ಇದು ಬಹಳ ಕಷ್ಟ ಹ್ಮ್ ಈಗ ಆಗ್ತಾ ಇದೆ ಸರ್ ನನಗೆ. ಹ್ಮ್ 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 ಹ್ಮ್. ಇಲ್ಲ ನಾವು ನೀವು ಆದಷ್ಟು ನಾವು ಇವಾಗ ಸೇಮ್ ಪ್ರೀತಿ ಮಾಡ್ದಂಗೆ ಸರ್ ನಮ್ ಎಂಗೇಜ್ಮೆಂಟ್ ಆಗಿದ್ನ ಸರ್. ಅದೇ ಅವಿನಾಶ್ ಅವ್ರೆ, ಇವಾಗ ನೀವು ಇನ್ನ ಒಂದ್ ತಿಂಗಳು ಇದೀರಲ್ವಾ, ಆದಷ್ಟು ಸ್ವಲ್ಪ ಕೂಲ್ ಆಗಿ ಫಸ್ಟ್ ಏನ್ ಗೊತ್ತಾ, ನೀವು ಮೈಂಡ್ ಸರ್ ನ ನಾ ಸ್ವಲ್ಪ. ಒಂದ್ ದಿನ ಆಗಿ ಮೀಟ್ ಎಲ್ಲ ತರ ಆಗುತ್ತೆ ಸರ್ ನನಗ. ಹೌದು. ಆಗಕ್ಕೆ ಇಲ್ಲ ಅಂತ ಇದೆ ಇವಾಗ ಆ ನಾನು ಫ್ರೆಂಡ್ಸ್. ಹೇಳದ್ ಕೇಳಿಸ್ಕೊಳ್ಳಿ. ನೀವು ಫಸ್ಟ್ ನೀವು ಸ್ವಲ್ಪ ಕೂಲ್ ಆಗಿ ಕ್ಲೀನ್ ಆಗಿ ಯೋಚನೆ ಮಾಡಿ ಏನ್ ಮಾಡಬಹುದು, ಏನೇನೆಲ್ಲ ನನಗೆ ದಾರಿ ಇದೆ ಅನ್ನೋದನ್ನ ಫಸ್ಟ್ ಕೂತ್ಕೊಂಡು ಒಂದ್ ಸ್ವಲ್ಪ ಯೋಚನೆ ಮಾಡಿ. ಈ ತರ ಮಾಡಿದ್ರೆ ಸಿಗ್ಬಹುದಾ, ಯಾವ ತರ ಹೋದ್ರೆ ಅವಳು ನನ್ನನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಹೆಂಗ್ ಸಿಗ್ತಾಳೆ ಅನ್ನೋದನ್ನ ಸ್ವಲ್ಪ ಕೂತ್ ಯೋಚನೆ ಮಾಡಿ. ಎಲ್ಲಾ ತರ ಯೋಚನೆ ಮಾಡೀನಿ ಸರ್. ಯಾರು ಹೆಲ್ಪ್ ಮಾಡ್ತಿಲ್ಲ. ಅವ್ರ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರು ತಿಳ್ಕೊಂಡ್ ಅವರು ನನಗೆ ಇದು ಮಾಡಿದ್ರಿ ಸರ್. ಹಾ ಹಾ ಅವ್ರ ಫ್ರೆಂಡ್ಸ್ ನನಗೆ ಅವ್ರ ಮನೆಯಲ್ಲಿ ಸಪೋರ್ಟ್ ಮಾಡ್ತಾ ಇದಾರೆ ಸರ್. ನನಗ್ ಮಾಡ್ತಾ ಇಲ್ಲ. ಹ್ಮ್. ಓಕೆ, ನೋಡೋಣ ಬ್ರದರ್. ಆದಷ್ಟು ನೀವು ನಿಮ್ಮ ಮಾತನ್ನ ಅವರಿಗೆ ತಲುಪಿಸೋ ಪ್ರಯತ್ನನಾದ್ರೂ ಕೊನೆಗೆ ಅದಾದ್ರೂ ಮಾಡಿ. ಆ, ನನಗೆ ಒಂದ್ ಲಾಸ್ಟ್ ಹೋಗಿದ್ ಸರ್. ಹಂಗಾಗಿ ನನಗೆ ಯಾರಾದ್ರೂ ನನಗೆ ಗೊತ್ತಿಲ್ಲ ಸರ್. ಅವ್ರು ಸಾಯ್ತರ ರೂಮ್ದಾಗಿರ್ತಿದ್ರು ನನಗೆ ಒಂದ್ ಮಾಡ್ಬಿಟ್ರಿ ಸರ್ ಸಾಕು. ಅಕ್ಕಿ ಆಗತ್ತೆ. ಇಲ್ಲರ ಆಗಲ್ಲ ಸರ್. ಬದುಕುವುದೇ ಬಹಳ ತುಂಬಾ ಕಷ್ಟ ಸರ್ ನನಗೆ. ಓಕೆ. ಯಾಕಂದ್ರೆ ಸರ್ ತಾಯಿ ಮಗನ ಅಂದ್ರೆ ನಾವ್ ತಾಯಿ ತನಂತ್ರ ಚಂದ ಇರ್ತೀವಿ ಸರ್. ಆ ತರ ನೋಡ್ಕೊಂಡ್ ಹೀಗೆ 4 ವರ್ಷದಲ್ಲಿ ಇಷ್ಟು ಕಷ್ಟದಲ್ಲಿ ಇದ್ರು ಈ ತರ ನೋಡ್ಕೊಂಡ ಸರ್. ಇನ್ನು ಮದ್ವೆ ಆಗಿಂದ ಇನ್ನೂ ಚಂದ ನೋಡ್ಕೋತಾರ ಸರ್ ಅಕ್ಕಿ ನನಗೆ. ಖಂಡಿತ ನನಗೆ ಬ್ರದರ್. ಅಷ್ಟು ಧೈರ್ಯ ಐತಿ ಸರ್. ಅದಕ್ಕೆ ಆಕಿನ್ ಬಿಟ್ಟಿರೋದು ಆಗ್ತಾ ಇಲ್ಲ ಸರ್ ನನಗೆ. ಖಂಡಿತ ಎಲ್ಲ ಒಳ್ಳೇದಾಗುತ್ತೆ. ಬಟ್ ನಾನ್ ಹೇಳ್ತಿರೋದು ಅಷ್ಟೇನೆ, ನಮ್ಮ ಮಾತಿಗೂ ರೆಸ್ಪೆಕ್ಟ್ ಮಾಡಿ. ಬಿಕಾಸ್ ನೀವು ಸ್ಟ್ರಾಂಗ್ ಆಗಿರ್ಬೇಕು. ಯಾವುದೇ ದುಡುಕಿ ನಿಮ್ಮ ಅಪ್ಪ ಅಮ್ಮನ್ನ ಬಿಟ್ಟು ಬೇರೆ ನಿರ್ಧಾರಗಳನ್ನ ತಗೊಂಬೇಡಿ. ಆದಷ್ಟು. ತಲೆಯಲ್ಲಿ ಯೋಚನೆ ಅದು ಒಂದೇ ಬರ್ತಾ ಇದೆ ಸರ್. ಅಕ್ಕಿ ಒಂದ್ ಬೇಕು ಅಷ್ಟೇ ಸರ್. ಅದ ಬಿಟ್ರೆ ಮತ್ತೆ ಅವ್ವ ಅಪ್ಪರ್ದು ಬರ್ತಾ ಇಲ್ಲ ಸರ್ ನನಗೆ. ಅವ್ರು ಹ್ಮ್. ನೋಡಿದ್ರೆ ಸರ್ ತುಂಬಾ ಅಂದ್ರೆ ಒಳ್ಳೆಯವರು ಸರ್. ತುಂಬಾ ಹೆಲ್ಪ್ ಮಾಡಿದ್ರು ಸರ್ ನಮ್ಮ ಅವ್ವ ಅಪ್ಪರು. ಆದ್ರೂ ನಮಗೆ ಎಷ್ಟು ಅದಕ್ಕೋಸ್ಕರ ನಾನ್ ಕಷ್ಟದಲ್ಲಿದ್ರು. ಹೇಳ್ತಾ ಇರೋದು ಅವಿನಾಶ್ ಅವ್ರೆ, ಇವಾಗ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಸಪೋರ್ಟಿವ್ ಆಗಿದ್ದಾರೆ. ಸೊ ಕೊನೆಗೆ ನೀವು ಬೇರೆ ಏನೋ ಡಿಸಿಷನ್ ತಗೊಂಡು ನಿಮ್ಮ ಅಪ್ಪ ಅಮ್ಮನ್ನ ಆದ್ರೂ ಆ, ಸರ್ ನಮ್ಮ ಅವ್ವ ಒಂದ್ ಅಪ್ಪರಿಗೂ ತುಂಬಾ ಕಷ್ಟ ಕೊಟ್ಟಿದ್ದೀನಿ ಸರ್ 4 ವರ್ಷದಿಂದ ನಾನು. ಅದನ್ನೇ ಇವಾಗ ನಾನ್ ಹೇಳೋದ್ ಇಷ್ಟೇನೆ, ನೀವು ಇಷ್ಟ್ರೊಳಗಡೆ ಏನೇನ್ ತಪ್ಪುಗಳು ಮಾಡಿದಿರೋ ಇನ್ನೆಲ್ಲ ತಪ್ಪನ್ನ ತಿದ್ಕೊಂಡ್ ನಡೀರಿ. ನಿಮ್ಮ ಅಪ್ಪ ಅಮ್ಮನ ಕಣ್ಣಲ್ಲಿ ನೀರ್ ತರಿಸ್ಬೇಡಿ. ನೀವೇನೋ ಡಿಸಿಷನ್ ಕೆಟ್ಟ ನಿರ್ಧಾರಗಳನ್ನ ತಗೊಂಡು ಆಮೇಲೆ ಅಪ್ಪ ಅಮ್ಮನ ಇಲ್ಲ ಒಂಟಿ ಸರ್. ಮಾಡಬೇಡಿ. ನಿಮ್ಮ ನನಗೆ ಪ್ರೀತಿ. ಅಕ್ಕಿ ಇದ್ರೆ ನಾನು ಇನ್ನೂ ಚಂದ ನೋಡ್ಕೋತೀನಿ ಸರ್. ಹೌದು, ಎಲ್ಲ ಗೊತ್ತಾಯ್ತು ಪ್ರತಿಯೊಬ್ಬರಿಗೂ ನೋಡ್ಕೋತೀನಿ ಸರ್. ಗೊತ್ತಾಗ್ತಿದೆ ನನ್ಗೆ. ನೀವೀಗ ಎಲ್ಲ ತರ ಕಷ್ಟ ನಾ ಅನುಭವಿಸ್ತೀನಿ ಸರ್. ಇವ್ರಿಗೆ ಏನು ಕಷ್ಟ ಬರ್ಸಲ್ಲ ಸರ್ ನಾನು. ಹೌದು ಹೊರಗಿನ ಆಯ್ತು. ದೇಶನ ದುಡ್ದಾದ್ರೂ ದುಡ್ಡು ಸಂಭಾಳಿಸ್ತೀನಿ ಸರ್ ನಾನು. ಓಕೆ ಅವಿನಾಶ್ ಅವರೇ, ಥ್ಯಾಂಕ್ ಯು. ನಮ್ ಕಡೆಯಿಂದ ಆದಷ್ಟು ಬೇಗ ನಿಮ್ಗೆ ನಾವು ಕಳಿಸ್ತೀವಿ. ಓಕೆ ಅವ್ರ ಸರ್. ಮನ್ಸು ಚೇಂಜ್ ಆಗ್ಲಿ, ನಿಮ್ಗೆ ಅವ್ರು ಮತ್ತೆ ಸಿಗ್ಲಿ ಅನ್ನೋದು ಕೂಡ ನಮ್ಮ ಒಂದು ಸರ್ ಸಿಕ್ಕ್ರೆ ಕೋರಿಕೆ. ಸರ್ ಸಾಯ್ತು ಅದು ಚಂದ ಇರ್ತೀನಿ ಸರ್ ನಾನು. ಖಂಡಿತ ಒಳ್ಳೆ ರೀತಿಯಿಂದ ಇರಿ, ಸಿಗ್ಲಿ ಅಂತ ನಾನು ಕೂಡ ಕೇಳ್ಕೊಂತೀನಿ. ನೀವು ದೇವ್ರ ಮೇಲೆ ಭಾರ ಹಾಕಿ. ಥ್ಯಾಂಕ್ ಯು, ಥ್ಯಾಂಕ್ ಮಾತಾಡೋದಕ್ಕೆ ಯು ಥ್ಯಾಂಕ್ ಸರ್. ಯು. ಅಳಬೇಡಿ, ಸ್ಟ್ರಾಂಗ್ ಆಗಿರಿ ಆಯ್ತಾ. ಓಕೆ ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.